ಸಿಂಹ ಲಗ್ನ ಅಥವಾ ಸಿಂಹ ರಾಶಿಯವರಿಗೆ ಈ ಯುಗಾದಿ ಭವಿಷ್ಯ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಎಜುಕೇಷನ್ ಅಂತ ಬಂದಾಗ ಎಜುಕೇಷನಲ್ಲೇ ಸಾಧಾರಣವಾಗಿರುತ್ತೆ. ಸೊ ಅದ್ರ ಬಗ್ಗೆ ನೀವು ವರಿ ಮಾಡೋಂತಿರಲ್ಲ. ಆದರೆ ಜಾಬು ಮತ್ತು ಬಿಸ್ನೆಸ್ ಅಂತ ಬಂದಾಗ ಅದರಲ್ಲಿ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ತೋರಿಸ್ತದೆ. ಜಾಬ್ ಕಳ್ಕೊಳ್ಳೋಂಥದ್ದು. ಸೊ ಜಾಬಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ, ನಿಮ್ಮ ಬಾಸಿಂದ ಪದೇ ಪದೇ ನಿಮಗೆ ಈ ಸಣ್ಣ ಪುಟ್ಟ ಅವಮಾನಗಳಾಗೋವಂಥದ್ದು, ಅದರಿಂದ ನೀವೇ ಜಾಬ್ನ ರಿಸೈನ್ ಮಾಡೋಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲೂ ಅಷ್ಟೇ, ನೀವು ಯಾರೋ ನಂಬಿ ಅಮೌಂಟ್ನ ಕಳ್ಕೊಳ್ಳೋಂಥದ್ದು ಅಥವಾ ಯಾರೋ ನಂಬಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ದುಡ್ಡನ್ನ ನೀವು ಕಳ್ಕೊಳ್ಳೋಂಥದ್ದು ತೋರಿಸ್ತಿದೆ. ತುಂಬ ಹುಷಾರಾಗಿರಿ ಈ ಬಿಸ್ನೆಸ್ ವಿಚಾರದಲ್ಲಿ. ಮ್ಯಾರೇಜ್ ಲೈಫ್ ಅಂತ ಬಂದಾಗ ಇದು ಕೂಡ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ಸಣ್ಣ ಪುಟ್ಟ ನಿಮಗೆ ಮನಸ್ತಾಪಗಳು, ಗಲಾಟೆಗಳು ಈ ಥರದ್ದೆಲ್ಲ ತೋರಿಸ್ತಾ ಇದೆ. ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಸಣ್ಣ ಪುಟ್ಟ ಆಪ್ರೇಷನ್ಸ್ ತೋರಿಸ್ತಾ ಇದೆ. ಮತ್ತು ವೆಹಿಕಲ್ಸಲ್ಲಿ ಹುಷಾರಾಗಿರಿ. ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗೋಂಥದ್ದು ತೋರಿಸ್ತಾ ಇದೆ. ಒಟ್ಟಾರೆ ಈ ಸಿಂಹ ಲಗ್ನ ಸಿಂಹ ರಾಶಿಯವರಿಗೆ ಸ್ವಲ್ಪ ಜಾಗರೂಕತೆಯಾಗಿರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಯುಗಾದಿ ನಿಮಗೆ ಅಷ್ಟು ಅನುಕೂಲವಾಗಿಲ್ಲ. ಸೊ ಹಾಗಾಗಿ ಆದಷ್ಟು ದೈವಾರಾಧನೆ ಮಾಡ್ಕೊಂಡು ದೇವರ ಅನುಗ್ರಹ ತೊಗೊಳಕ್ಕೆ ಟ್ರೈ ಮಾಡಿ. ಒಳ್ಳೆಯದಾಗಲಿ.